ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ರೋಡ್ ತೋರ್ತಾಳೆ ಅಂತಾರ ರೋಡಿಂದಾನೇ ಸ್ಟಾರ್ಟ್ ಆಗೋದಲ್ವಾ ಜರ್ನಿ. ತೋಟಕ್ಕೆ ಹೋಗಿದ್ವಿ, ಅಲ್ಲಿಂದ ತೋಟದ Hello guys, we came to our tota. ಹಾಯ್ ಮಾಡಿ ಶಾನ್. Hi. ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ guys. ವಿಡಿಯೋ ಮಾಡಿಕೊಂಡು ಹೆಂಗ್ ಮಾಡ್ತಾ ಇರ್ತಾರಲ್ಲೇ ನನ್ನ ಮಕ್ಕಳು ಇದ್ರು. ನಮ್ಮ ನಾದಿನಿ ಮಗಳು ನಮ್ಮ ಮನೆಯವ್ರು ಕಾಯಿ ಹೊತ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಮಾವಿನಕಾಯಿ ತೋಟಕ್ಕೆ ಹೋದ್ವಿ. ಮಾವಿನಕಾಯಿ ಮರ ಹತ್ರ ಎಲ್ಲ ನೋಡ್ಕೊಂಡು ತೋಟದ ಸ್ವಲ್ಪ ಕುತ್ಕೊಂಡು ಅಳತೆ ಹೊಡೆದು ಮತ್ತೆ ನನ್ನ ಮಗ ಹಾಡೇಳು ಅಂದ್ರೆ ಮಾವಿನಕಾಯಿ ತೋಟದ ಮೇಲೆನೆ ಹಾಡು ಹೇಳ್ತಾವನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಮಾವಿನಕಾಯಿ ತಿನ್ನಲೇಬೇಕು ಇವತ್ತು, ಮಾವಿನಕಾಯಿ ತಿಂದಲೇ ಹೋಗೋದೇ ಬೇಡ ಅಂತೇಳಿ ಸಾಹಸ ಮಾಡಿ ಮಾವಿನಕಾಯಿ ಕೀಳಕ್ಕೆ ಯಾರು ಬರಲಿಲ್ಲ ಅಂತೇಳಿ ಕೊನೆಗೆ ಅವರೇ ಹತ್ತಿ ಕಿತ್ತು ನೋಡಿ ಇಳಿತಾ ಇದ್ದಾರೆ. ಈಗ ಮೆತ್ತಗೆ ಮಾವಾದ್ ಬಿದ್ದಿದ್ದೆಲ್ಲ ಸ್ವಲ್ಪ ಹಾಕೊಂಡೆಲ್ಲ ಒಂದು ಸೈಡಲ್ಲಿ ಹಾಕೊಂಡು ಸ್ಮೆಲ್ ಸೂಪರಾ. ಇಶಾನು ಹೆಂಗೈತೆ ಹಣ್ಣು? ಎಲ್ಲ ಬಿದ್ದಿತ್ತು ಹಣ್ಣು, ಚೋತಾಪುರಿ ಮಾವಿನಕಾಯಿ ಅದನ್ನೆಲ್ಲ ಕಿತ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ನೋಡಿ ಇಷ್ಟು ಸಿಕ್ಕಿತ್ತು ಚೋತಾಪುರಿ ಮಾವಿನಕಾಯಿ. ಅಲ್ಲಿಂದ ಮತ್ತೆ ಪಕ್ಕದ ಮರಕ್ಕೆ ಹೋಗಿ ಅದು ಚಿಟ್ಟೆ ಮಾವಿನಕಾಯಿ ಅಂತೇನೋ ಅಂತಾರದು, ಅದನ್ನ ಕಿತ್ಕೊಂಡು ನಮ್ಮ ಮನೆಯವ್ರು ಹಾಯ್ ಮಾಡು ಅಂದ್ರೆ ಪೋಸ್ ಕೊಡ್ತಾ ಇದ್ದಾರೆ, ಅಲ್ಲಿ ಮರದ ಮೇಲೆ ನಿಂತ್ಕೊಂಡೇ ಪೋಸ್ ಕೊಡ್ತಾ ಇದ್ದಾರೆ. ಆಮೇಲೆ ಇಳಿದು ಅದನ್ನೆಲ್ಲ ಹಾಯ್ಕೊಂಡು ಮತ್ತೆ ಅಲ್ಲೆಲ್ಲ ಬಿದ್ದಿತ್ತಲ್ವಾ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾವಿನಕಾಯಿನೆಲ್ಲ ನೋಡಿ ನಮ್ಮ ಮನೆಯವ್ರು ಹೆಂಗ್ ಟಾಪಲ್ಲಿ ಹತ್ತಿ ಮಾವಿನಕಾಯಿ ಮರದಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ ಮಾವಿನಕಾಯಿಗೋಸ್ಕರ. ಫುಲ್ಲು ಮರ ಅಲ್ಲಾಡ್ಸೋದು, ಎಷ್ಟು ಮಾವಿನಕಾಯಿ ಬಿತ್ತು ಅಂದ್ರೆ ತುಂಬಾ ಮಾವಿನಕಾಯಿ ಬಿತ್ತು. ಅಂದ್ರೆ ಏನಂದ್ರೆ ಅಲ್ಲಿ ಬೇಲಿ ಎಲ್ಲ ಗಿಡ ಬೆಳ್ದಿರೋದ್ರಿಂದ ಕೆಳಗೆಲ್ಲ ಹಾಯ್ಕೊಂಡಿದ್ದಾಯ್ತು. ಅಷ್ಟೊತ್ತಿಗೆ ನನ್ನ ಮಗಳಾಗ್ಲೇ ಮಾವಿನಕಾಯಿ ತಗೊಂಡು ಟೇಸ್ಟ್ ಮಾಡ್ತಾ ಇದ್ಲು. ಇವರಿಬ್ರು ಬಿಸಿಲು ಅಂತ ಹೇಳಿ ವೇಲ್ ಹಾಕೊಂಡು ಓಡಾಡ್ತಾ ಇದ್ರು ತೋಟದಲ್ಲೆಲ್ಲ, ಬಿಸಿಲು ಅಂತ ಹೇಳಿ. ನಾವೆಲ್ಲ ಬಿದ್ದಿದ್ದೆಲ್ಲ ಸ್ವಲ್ಪ ಮಾವಿನಕಾಯಿ ಎಲ್ಲ ಹಾಯ್ಕೊಂಡು ನಮ್ಮ ಮಾವನು ಅಲ್ಲೆಲ್ಲ ಬೇಲಿ ಹತ್ರ ಹೋಗಿರೋದ್ನೆಲ್ಲ ಇಟ್ಕೊಂಡು ನೋಡಿ ಎಷ್ಟಾಗಿದೆ ಮಾವಿನಕಾಯಿ. ಇದೇ ಹೆಸರು ಏನಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಚಿಟ್ಟೆ ಮಾವಿನಕಾಯಿ ಅಂತಾರೆ, ನಂಗೂ ಗೊತ್ತಿಲ್ಲ. ಇದು ಚೋತಾಪುರಿ ಮಾವಿನಕಾಯಿ. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಚಿಕ್ಕ ಮಾವ ಮನೆಗೆ ಹೋದ್ವಿ. ಕೈ ಹಿಡ್ಕ, ಹಿಂಗ ಅಡ್ಡ ಕೈ ಹಿಡ್ಕ. ಕೈ ಹಿಡ್ಕ ಸುಮ್ನೆ ಹಿಂಗೆ ಅಂದ ಈಗ ಕೈಯನ್ನ ನಮ್ಮ ಚಿಕ್ಕ ಮಾವ ಮನೇಲೆಲ್ಲ ಹಿಂಗ ಆಟ ಆಡ್ಕೊಂಡು ಅಲ್ಲಿಂದ ನಮ್ಮ ನಾದಿನಿ ಮಗಳದ್ದು ಪಾಪುನ ನಾಮಕರಣ ಇತ್ತು. ನಾಮಕರಣಕ್ಕೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ರಿಲೇಷನ್ಸ್ನೆಲ್ಲ ಮಾತಾಡಿಸಿ ಅವ್ರ ಜೊತೆ ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಊರ್ ಕಡೆ ಹೋಗೋದು ಕಮ್ಮಿ ನಾವು. ಈ ನಡುವೆನೆ ಸ್ವಲ್ಪ ಊರ್ ಕಡೆ ಜಾಸ್ತಿ ಹೋಗ್ತಾ ಇರೋದು, ಫಂಕ್ಷನ್ ಅದು ಇದು ಅಂತ. ನೋಡಿದೆ ಪಾಪು ಹೆಸರು ರಾಜವರ್ಧಿನಿ. ಪಾಪು ಹೆಸರು ಚೆನ್ನಾಗಿದೆ, ಕಮೆಂಟ್ ಮಾಡಿ. ಇವರು ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು, ಅವ್ರ ಅಳಿಯ. ಇವ್ರ ಪಾಪು ನಾಮಕರಣಕ್ಕೆ ನಾವು ಹೋಗಿದ್ದಿದ್ದು. ನೋಡಿ ತೊಟ್ಲುಗೆ ಹಾಕಿ ಎಷ್ಟು ಚೆನ್ನಾಗಿ ಮಲಗಿದೆ ಪಾಪು. ಎತ್ಕೊಳಕ್ ಹೋಗ್ರೆ ಹತ್ಬಿಟ್ಲು, ಇನ್ನು ಮತ್ತೆ ಎತ್ಕೊಂಡು ಫಂಕ್ಷನ್ ಅಲ್ಲಿ ಅಳ್ಸೋದು ಬೇಡ ಅಂತ ಹೇಳಿ ಹಂಗೆ ಸುಮ್ಮನೆ ಆಟ ಆಡಿಸ್ಕೊಂಡು ಅಲ್ಲೇ ಮಾತಾಡ್ಸ್ಕೊಂಡು ಪಾಪುನ ಈ ಕಡೆ ಬಂದು ನಮ್ಮ ದೊಡ್ಡಮ್ಮ ಅತ್ತೆದಿರು ಆಂಟಿದಿರು ಎಲ್ಲ ಇದ್ರು. ಅವ್ರನ್ನೆಲ್ಲ ಮತ್ತೆ ಸ್ವಲ್ಪ ಲೇಡೀಸ್ ಎಲ್ಲ ಗುಂಪಲ್ಲ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿಂದ ಊಟ ಕಡೆ ಹೋದ್ವಿ. ಗೌಡ್ರ ಕಡೆ ಊಟ ಅಂದ್ರೆ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ನಾವು ಫಂಕ್ಷನ್ಗೆಲ್ಲ ನಾನ್ ವೆಜ್ ಊಟನೇ ಗೌಡ್ರ ಕಡೆ. ಎಲ್ಲೋ ಕಮ್ಮಿ ಸಿಹಿ ಊಟ ಅಂದ್ರೆ ಆಲ್ಮೋಸ್ಟ್ ನಾನ್ ವೆಜ್ ಊಟನೇ ಇರೋದು ನಮ್ಮ ಕಡೆ. ಹಾಗಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ ಮೇಲೆಲ್ಲ ಏನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ವಿಡಿಯೋ ಮಾಡಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.